ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ 3 ದಿನ ಕಳೆದಿದೆ. ಮುಖ್ಯಮಂತ್ರಿಗಳ ಜೊತೆಗೇನೆ 13 ಜನ ನೂತನ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಸಚಿವರೇನೋ ಆದರೂ ಯಾರಿಗೆ ಯಾವ ಖಾತೆ ಸಿಗುತ್ತೆ ಅನ್ನುವಂತಹ ಕುತೂಹಲಕ್ಕೆ ನಿನ್ನೆ ತೆರೆ ಬಿದ್ದಿದೆ. ಸಚಿವರು ಯಾರ್ಯಾರಾಗಿದ್ದಾರೆ ಅವರವರಿಗೆ ಖಾತೆಗಳನ್ನು, ಪೋರ್ಟ್ಫೋಲಿಯೋಗಳನ್ನು ಹಂಚಲಾಗಿದೆ. ಸಚಿವರ ಆಗೋದಕ್ಕೆ ಒಂದಷ್ಟು ಜನ ಆಕಾಂಕ್ಷಿಗಳಾಗಿದ್ದರೆ, ಸಚಿವರಾದ ಮೇಲೂ ಕೂಡ ತಮಗೆ ಇಂತಿಂಥ ಖಾತೆಯೇ ಬೇಕು ಅನ್ನುವಂತಹ ಅಪೇಕ್ಷೆ ಪಡುವಂಥವರು ಕೂಡ ಇರ್ತಾರೆ. ಹಾಗಾಗಿಯೇ ಏನು 3 ದಿನ ಆಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟ ಏನಿದೆ, ಈ ಖ್ಯಾತೆ ಶುರುವಾದಂತೆ ಕಾಣಿಸ್ತಾ ಇದೆ. ಅಂದರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಆರಂಭದ ದಿನಗಳಲ್ಲೇ ವಿಘ್ನ ಮತ್ತು ತೊಂದರೆ ಎದುರಾದಂತೆ ಕಾಣಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಬಹಳ ಹಿರಿಯರು, ಅನುಭವಿ ರಾಜಕಾರಣಿಗಳು ಅನಿಸ್ಕೊಂಡಿರುವಂಥ ಏನು ಹಿರಿಯರು ಸಚಿವರಾಗಿ ಡಿ.ಕೆ. ಶಿವರ ಸಂಪುಟದಲ್ಲಿದ್ದಾರೆ, ಅವರು ಕೇಳಿದಂತಹ, ಅವರಿಗೆ ಬೇಕಾಗಿದ್ದಂತಹ ಖಾತೆ ಸಿಗದಿದ್ದಂತಹ ಕಾರಣಕ್ಕೆ ಈಗ ರಾಜೀನಾಮೆ ಪರ್ವವೇ ಶುರುವಾಗಿರುವಂಥದ್ದು ತಮಗೆಲ್ಲರಿಗೂ ಗೊತ್ತೇ ಇದೆ. ಇವತ್ತು ಬೆಳಗ್ಗೆ ಹಿರಿಯ ರಾಜಕಾರಣಿ ರಾಮಲಿಂಗಾರೆಡ್ಡಿ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅವರು ಕೊಟ್ಟಂತಹ ಕಾರಣ ಏನಿತ್ತು ಅಂದರೆ, ನಾನು ಸಚಿವಾಕಾಂಕ್ಷಿ ಆಗಿರಲಿಲ್ಲ ಮತ್ತು ಮೇಲಾಗಿ ನನಗೆ ಡಿ.ಕೆ. ಶಿವಕುಮಾರ್ ಅವರೇ ಹೇಳಿದ್ರು ನಿಮಗೆ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಕೊಡ್ತೇನೆ ಅಂತ. ಅವರೇ 2 ಬಾರಿ ಹೇಳಿದ್ರು ಕೂಡ ಅವ್ರು ಹೇಳಿದಂಥ ಮಾತಿಗೆ ತಕ್ಕ ಹಾಗೆ ಅವ್ರು ನಡ್ಕೊಂಡಿಲ್ಲ. ನನಗೆ ಜಲಸಂಪನ್ಮೂಲ ಖಾತೆಯನ್ನು ಕೊಟ್ಟಿದ್ದಾರೆ, ನನಗೆ ನನ್ನ ಆತ್ಮಸಾಕ್ಷಿಯ ವಿರುದ್ಧವಾಗಿ ಕೆಲಸ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಅನ್ನುವಂಥ ಕಾರಣಕ್ಕೆ ನಾನು ಶಾಸಕನಾಗಿರ್ತೇನೆ, ಕಾಂಗ್ರೆಸ್ ಪಕ್ಷಕ್ಕೆ ದುಡಿತೇನೆ ಹೊರತು ಈ ಸಚಿವ ಸ್ಥಾನವನ್ನು ನಾನು ಒಪ್ಪೋದಿಲ್ಲ ಅಂತ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ರಾಮಲಿಂಗಾರೆಡ್ಡಿ ಅವರು ಸಲ್ಲಿಸಿದ್ದಾರೆ. ಇಂತಹ ಮಿತಭಾಷಿಗರು, ಅನುಭವಿ, ಸಂಭಾವಿತ ರಾಜಕಾರಣಿಯನ್ನ ಈ ರೀತಿ ನಡೆಸ್ಕೊಂಡು ಬರ್ತಾ ಹಾಗಾದರೆ ಕಾಂಗ್ರೆಸ್ ಪಕ್ಷ ಅಥವಾ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕೇಳಿದಂತಹ ಪೋರ್ಟ್ಫೋಲಿಯೋ ಸಿಗದಿದ್ದಂತಹ ಕಾರಣಕ್ಕೆ ಅವರು ಅಸಮಾಧಾನಿತರಾಗಿ ಕೋಪಗೊಂಡು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಟಂತಹ ಬೆನ್ನಲ್ಲೇ ಈಗ ಇನ್ನಿಬ್ಬರ ಹೆಸರು ಕೇಳಿ ಬರ್ತಾ ಇದೆ. ಅದು ಆಹಾರ ಸಚಿವ ಖಾತೆ, ಏನು ಆಹಾರ ಖಾತೆ ಸಿಕ್ಕಿದೆ, ಆ ಸಚಿವರಾಗಿರುವಂತಹ ಕೆ.ಎಚ್. ಮುನಿಯಪ್ಪನವರು ಅವರು ಕೂಡ ರಾಜೀನಾಮೆ ಸಲ್ಲಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಕೆ.ಜೆ. ಜಾರ್ಜ್ ಅವರು ಕೂಡ ತಮಗೆ ಸಿಕ್ಕಿರುವಂತಹ ಖಾತೆಗೆ ಸಮಾಧಾನರಾಗಿಲ್ಲ, ಹೀಗಾಗಿ ಅವರು ಕೂಡ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸಬಹುದು ಅನ್ನುವಂಥ ಚರ್ಚೆಗಳಾಗ್ತಾ ಇದೆ. ಏನಿ ಡಿ.ಕೆ. ಸಂಪುಟದ ಸಚಿವರು ಈ ರಾಜೀನಾಮೆ ಪರ್ವ ಶುರುವಾಗ್ಬಿಟ್ಟಿದೆ. ಇದು ಒಂದು ರೀತಿಯಲ್ಲಿ ಕಾಂಗ್ರೆಸ್ ಪಾಳೆಯದಲ್ಲಿ ಟೆನ್ಷನ್ಗೆ ಎಡೆ ಮಾಡಿಕೊಟ್ಟಿದೆ. ಖುದ್ದು ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ರೀತಿಯಲ್ಲಿ ಟೆನ್ಷನ್ ಹೆಚ್ಚಾಗ್ಬಿಟ್ಟಿದೆ. ಒಂದು ಕಡೆ ಸಚಿವರು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ, ಮತ್ತೊಂದೆಡೆ ಅವರ ಬೆಂಬಲಿಗರು ಎಲ್ಲರೂ ಕೂಡ ನಾವು ಕೂಡ ನಮ್ಮ ಸ್ಥಾನಮಾನಗಳಿಗೆ ರಾಜೀನಾಮೆಯನ್ನು ಕೊಡ್ತೇವೆ ಅಂತ ಸಿಡಿದೆದ್ದಿದ್ದಾರೆ, ಪ್ರತಿಭಟಿಸ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ವಿರುದ್ಧ, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬೆನ್ನಲ್ಲಿ ಕಾಂಗ್ರೆಸ್ನ ಹಲವು ನಾಯಕರು, ಖುದ್ದು ಡಿ.ಕೆ. ಶಿವಕುಮಾರ್ ಹೇಳ್ತಾ ಇದ್ದಾರೆ, ನಾನು ಮನವೊಲಿಸುವಂತಹ ಕೆಲಸವನ್ನು ಮಾಡ್ತೇನೆ, ಅವರು ನಮ್ಮ ಮಾತನ್ನ ಕೇಳ್ತಾರೆ, ನಾವು ಹೇಗೋ ಸರಿದೂಗಿಸ್ಕೊಂಡು ಹೋಗ್ತೇವೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು ಕೂಡ ಇದೆಲ್ಲವೂ ಹೈಕಮಾಂಡ್ನ ಅಂಗಳಕ್ಕೆ ಹೋಗಿದೆ, ಹೈಕಮಾಂಡ್ ಗಮನಕ್ಕೆ ಬಂದಿದೆ. ಏನು ಹೇಳ್ತಾ ಇದ್ದಾರೆ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಅಂತ ಹೇಳಿದ್ರೆ, ನೇರವಾದಂಥ ಸಂದೇಶವನ್ನು ಡಿ.ಕೆ. ಶಿವಕುಮಾರ್ ಅವರಿಗೆ ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ, ನೀವುಗಳು ಆಗುವಷ್ಟರ ಮಟ್ಟಿಗೆ ಒಂದು ಹಂತಕ್ಕೆ ಏನು ಈ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರಲ್ಲ ಅವರುಗಳನ್ನು ಮನವೊಲಿಸುವಂತಹ ಕೆಲಸವನ್ನ ಮಾಡಿ. ಅಫ್ಕೋರ್ಸ್ ಎಲ್ಲರೂ ಮಾಡ್ತಾರೆ, ಕೊಟ್ಟ ತಕ್ಷಣ ಯಾರು ಒಪ್ಕೊಳ್ಳೋದಿಲ್ಲ, ನೋಬಡಿ ವಿಲ್ ಅಕ್ಸೆಪ್ಟ್ ದ ರೆಸಿಗ್ನೇಷನ್ ಸೋ ಈಸಿಲಿ, ಬಟ್ ಸ್ಟಿಲ್ ಒಂದು ಹಂತದವರೆಗೂ ಕೂಡ ಅವರ ಮನವೊಲಿಸುವಂತಹ ಕೆಲಸವನ್ನ ಮಾಡಿ. ಮನವೊಲಿಯದಿದ್ದರೆ ಡೋಂಟ್ ಕೇರ್ ಅನ್ನುವಂಥ ಮಾತನ್ನು ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಡೋಂಟ್ ಕೇರ್, ಅವರ ರಾಜೀನಾಮೆಯನ್ನ ಅಂಗೀಕಾರ ಮಾಡಿ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರಂತೆ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಹೇಳ್ತಾ ಇದ್ದಾರೆ, ಬಿ.ಕೆ. ಹರಿಪ್ರಸಾದ್ ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ನ ಕೆಲವು ನಾಯಕರು ಮಾತಾಡ್ತಾ ಇದ್ದಾರೆ, ಏನಿ ರಾಜೀನಾಮೆ ಕೊಟ್ಟಿರುವಂತಹ ಸಚಿವರುಗಳನ್ನ ನಾವು ಮನವೊಲಿಸುವಂತಹ ಕೆಲಸವನ್ನು ಮಾಡ್ತೇವೆ, ನಾವು ಸಚಿವ ಸ್ಥಾನ ಉಳಿಸ್ಕೊಳ್ಳುತ್ತಾರೆ, ಅವರು ನಮ್ಮಲ್ಲೇ ಕೆಲಸ ಮಾಡ್ಕೊಂಡು ಹೋಗ್ತಾರೆ, ಪೋರ್ಟ್ಫೋಲಿಯೋ ಬದಲಾಗಬಹುದು ಅಥವಾ ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತಾರೋ. ಈ ಚರ್ಚೆಗಳ ಮಧ್ಯೆ ರಾಹುಲ್ ಗಾಂಧಿ ಅವರ ಸಂದೇಶ ಏನಿದೆ, ಡೋಂಟ್ ಕೇರ್ ಅನ್ನುವಂಥದ್ದು, ತಲೆ ಕೆಡಿಸ್ಕೊಳ್ಬೇಡಿ, ಒಪ್ಪದಿದ್ರೆ ರಾಜೀನಾಮೆಯನ್ನು ಅಂಗೀಕಾರ ಮಾಡಿ ಅಂತ. ಹೀಗಾಗಿ ಇದು ಎಲ್ಲಿಯ ತನಕಕ್ಕೆ ಹೋಗಿ ನಿಲ್ಲುತ್ತೆ ಗೊತ್ತಿಲ್ಲ. ಖುದ್ದು ಡಿ.ಕೆ. ಶಿವಕುಮಾರ್ ಅವರು ಅವರನ್ನು ಸಂಪರ್ಕಿಸಿ, ಅವರನ್ನು ಮನವೊಲಿಸಿ, ಇದನ್ನೇ ಮುಂದುವರಿಸ್ಕೊಂಡು ಹೋಗಿ ಅಥವಾ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ನಾವೇನೋ ಬದಲಾವಣೆ ಮಾಡ್ತೇವೋ, ಪುನರ್ರಚನೆಯಲ್ಲಿ ಬದಲಾವಣೆ ಮಾಡ್ತೀವೋ, ಅಥವಾ ಈಗಲೇ ಏನಾದರೂ ಕೇಳಿದ್ ಕೊಡ್ತಾರೋ, ಯಾವ ರೀತಿಯಲ್ಲಿ ಮನವೊಲಿಸ್ತಾರೋ
ಅವರ ಮನವೊಲಿಕೆ ಕೊಡುವಂಥ ಆಪ್ಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಪ್ಕೊಳ್ತಾರಾ, ಒಪ್ಕೊಳ್ದೇ ಇದ್ರೆ ಮುಂದೇನು ರಾಹುಲ್ ಗಾಂಧಿ ಅವರ ಹೇಳಿದಂತೆ ಮಾತನ್ನೇ ನಡ್ಕೊಳ್ತಾರಾ, ಅಂಗೀಕಾರ ಮಾಡಿಬಿಟ್ರೆ ಬೇರೆಯವರಿಗೆ ಮಣೆ ಹಾಕ್ತಾರಾ? ಸ್ಟಾರ್ಟಿಂಗ್ ಡಿ ಕೆ ಶಿವಕುಮಾರ್ ಅವರ ಅಧಿಕಾರ ಅಂದರೆ ಮುಖ್ಯಮಂತ್ರಿಗಳಾಗಿ 3 ದಿನಗಳು ಕಳೆದಿರುವಂಥದ್ದು. ಆರಂಭದಲ್ಲೇ ಇಷ್ಟೊಂದು ಗೊಂದಲ, ಇಷ್ಟೊಂದು ಟೆನ್ಷನ್, ಇಷ್ಟೊಂದು ಸಮಸ್ಯೆಗಳು ಡಿ ಕೆ ಅವರ ಸಂಪುಟದಲ್ಲಿ. ಇನ್ನು ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರನ್ ಯಾವ ರೀತಿ ಆಡಳಿತವನ್ನು ನಡೆಸ್ಕೊಂಡು ಹೋಗಬೇಕು, ಇಲಾಖೆಗಳು ಯಾವ ರೀತಿ ಮುಂದುವರಿಯುತ್ತೆ, ಸಚಿವರು ಯಾವ್ಯಾವ ರೀತಿ ಕೆಲಸವನ್ನು ಮಾಡ್ತಾರೆ, ಸಚಿವರುಗಳಿಗೆ ಇಲ್ಲಿ ಜನಪರವಾದಂಥ ಕೆಲಸ ಮಾಡೋದನ್ನು ಬಿಟ್ಟು ತಮ್ಮ ವೈಯಕ್ತಿಕವಾದಂಥ ಲಾಭಗಳೇ ಹೆಚ್ಚಾಗ್ಬಿಟ್ವಾ, ವೈಯಕ್ತಿಕವಾಗಿ ಅವರ ಬೇರೆ ಆಸೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಇನ್ನೇನೋ ಮಾಡೋದಕ್ಕೆ ಏನಾದರೂ ಮುಂದಾಗ್ತಾ ಇದ್ದಾರಾ ಗೊತ್ತಿಲ್ಲ. ಒಟ್ಟಾರೆಯಾಗಿ ಡಿ ಕೆ ಶಿವಕುಮಾರ್ ಇಂಥ ಪರಿಸ್ಥಿತಿಯನ್ನು ಯಾವ ರೀತಿಯಾಗಿ ಸುಧಾರಿಸ್ತಾರೆ, ಇನ್ನೇನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.